ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿ ಕನ್ನಡ ವ್ಲಾಗ್ಸ್. ಇವತ್ತು ನಮ್ಮ ಸಿಸ್ಟರ್ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ತೋಟಕ್ಕೆ ಬಂದಿದ್ದೀವಿ. ಏನಂತ ಹಾಕ್ಸಿದ್ದೀರಪ್ಪ ಹೆಸರು? ಹಂಗೆ ಕೇಕ್ ತೋರಿಸ್ತೀನಿ ಪೂರ್ತಿ ಏನು ಹೆಸರು ಹಾಕ್ಸಿದ್ದಾರೆ ಅಂತ. ಯಾರು ಹಾಕ್ಸಿದ ಹೆಸರು? ಏನು ರೆಡಿ ಆಗದೇನೆ ಬೆಳಗ್ಗೆನೆ ತೋಟದ ಹತ್ರ ಕರ್ಕೊಂಡ್ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂತ ಇರೋದು. ಚಿನ್ನೂರಮ್ಮ ಅಂತ ಪೀಕಿ ಅಂತ ಹಾಕ್ಸಿದ್ದು. ಸೊ ಪೀಕಿ ಅಂದ್ರೆ ಏನಂತಂದ್ರೆ ತೀರಾ ಸಣ್ಣ ಇದ್ದಾಳೆ ಅನ್ನೋದಕ್ಕೋಸ್ಕರ ಪೀಕಿ ಅಂತ ಹಾಕ್ಸ್ಕೊಂಡಿದೀವಿ. ಬೆಳಗ್ಗೆನೆ ಬಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಮನೆಗೆ ಹೋಗ್ಬೇಕು. ತಿಂಡಿ ರೆಡಿ ಆಗಿದೆ ಮನೇಲಿ. ತೇಜು ತೇಜು ಖುಷಿ ಐತೈತೆ ತೋಟದಾಗ ಕೇಕ್ ಕಟ್ ಮಾಡಿಸ್ತಾ ಇರೋದು? ತುಂಬಾ ಖುಷಿ ಆಗ್ತಿದೆ. ಮನೇಲಿ ಮಾಡಿಸ್ಬೇಕಿತ್ತ ಹೊರಗಡೆ ಹೋಗ್ಬೇಕಾಗಿತ್ತ? ಎಲ್ಲಾದ್ರೂ ಓಕೆನಾ? ನೀನೇ ಕಷ್ಟ ಅವಳ ಹೆಸರು ಕೊಡುವ. ನಂದು ಆಪಿ ಬೇಡ ಕಂಡ್ರು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ತೇಜು. ಚಾರುಧ್ರುವಿ ಹೇಳಿ ಹ್ಯಾಪಿ ಬರ್ಡೇ ಹೇಳ್ರಾ? ಕೇಕ್ ಕೊಡ ನಿಂಗೆ. ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದೆ ನೀನು. ಬೇಬಿ ಅಲ್ಲಿ ಈ ಕಡೆ ಆ ಕಡೆ ನೋಡು. ಬೇಬಿ ಅಲ್ಲ ಬೇಬಿ ಅಲ್ಲ. ತೇಜು ಇಲ್ಲಿ ನೋಡು. ಬರ್ಬೇಕು ಬೇಬಿನ. ನಾನು ಹೇಳ್ತಿದ್ದೆ ಆ ಬೇಬಿನ. ಚಿಕ್ಕಿಗೆ ತಿನ್ಸು ಫಸ್ಟು. ಯಾರು ಪೀಕಿ ಏನ್ ಕಟ್ಟಿರೋದು? ನಾವೇ ಪೀಕಿ. ಈ ಕೇಕ್ ಎಲ್ಲ ಕಟ್ ಮಾಡಿಸಿದ್ಮೇಲೆ ಟ್ರೀಟ್ ಕೊಡಿಸ್ಬೇಕು. ಹ್ಯಾಪಿ ಬರ್ಡೇ ಚಿಕ್ಕಿ. ಸಾರು ತಿನ್ಸು. ಯಾವ್ದಪ್ಪ ಇದು? ನೀನು ಮೊಸಳೆನೇ ಇದೆಯಾ? ಕೇಕ್ಗೋಸ್ಕರ ಕಾಯ್ತಾ ಇರ್ತಾನೆ. ಕಾಯ್ತಾ ಇಲ್ವಾ? ನಿಜ ಹೇಳು. ಕಾಯ್ತಾ ಇಲ್ವಾ? ವೇಟ್ ಮಾಡ್ತಿದ್ದೆ. ವೇಟ್ ಮಾಡಿಲ್ವಾ? ಮಾಡಿಲ್ವಾ? ಮತ್ತೆ ಬೇಡ ಬಿಡು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ಸ್ ಹೇಳೋ. ಹ್ಯಾಪಿ ಬರ್ಡೇ ನನಗೆ. ಸಾಂಗ್ ಹೇಳೋ ಒಂದು. ನನ್ನ ಲಾಭ ಬಡಗೆ ನೀನು ಹೇಳು ಒಂದು. ನೀನು ಹೇಳ್ತಿದ್ಜು ಒಂದು ಸಾಂಗು. ಫಸ್ಟ್ ನನ್ನ ಬರ್ಡೇ ಕೇಕ್ ಇವಳ ತಿನ್ಕೊಂಡ್ಲು. ಈಗ ನನಗೆ ಅವಳನ್ನ ಯಾರು ತಿನ್ಸೋದ್ರು? ಕಮೆಂಟ್ ಮಾಡಿ. ಏನ್ ಯಾವಾಗ್ಲೂ ನಿಮ್ಮ ಅಕ್ಕ ಮದ್ದೂರ ಇರ್ತಾರಲ್ಲ ಇವಳ್ಗ ಬರ್ಸ್ಬೇಕು ಕೇಕ್ ಮೇಲೆ. ಏನಿರ್ಬೇಕು ಗೆಸ್ ಮಾಡಿ ನೋಡಿ. ಸೌಂಡ್ ಅಲ್ಲಿ ಕನೆಕ್ಟ್ ಬಿಡು. ನೀನು ಆ ಕಡೆ ಹೋಗ್ಯಾ? ಏನಾಡ ಸುತ್ತಳೆ ಬಾಕ್ಸ್ ಹಾಕ ಹೋಗ್ಬಿಟ್ಟಿದ್ಯಾ? ನೀನು ಗೆಸ್ ಮಾಡಿ ಏನಿರ್ಬೋದು. ಸಮಯ ಕಳೆಯುವ ಸಮಯ. ಏನು ಗೆಸ್ ಮಾಡಿ ಹೇಳಿ. ಏನಾದ್ರು ಒಂದು ನಿಮ್ಗೆ ಏನಾದ್ರು ಅವಶ್ಯಕತೆ ಇರೋದು ಏನಾದ್ರು ಒಂದು ಅಥವಾ ಇಷ್ಟಪಟ್ಟಿದ್ದು ಏನಾದ್ರು ತಗೊಳ್ಳುವಂಥದ್ದು ರೀಸೆಂಟಿಗೆ ಚಾರ್ಜ್ ಇದ್ರೊಳಗೆ ಹಾಕೋರಲ್ಲ. ಚಾರ್ಜ್ ಕೀ ಇರ್ಬೇಕು ನೋಡು. ಟಾರ್ಕಿನಾ ಏನ್ ಅನ್ಕೊಂಡಿದೆ ಹೇಳವ? ನಂಗೆ ತಾರ್ ಬೇಕು ಅಂತ ಹೇಳಿದೆ. ಅದು ನಂಗೆ ತಾರ್ ಇಷ್ಟ ಅಂತ ಇವರು ತಾರ್ ಕೀರ್ನ ಪ್ಯಾಕ್ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ. ಸರಿ ಓಪನ್ ಮಾಡಿ. ಏನಿರ್ಬೋದು ಮೇಡಮ್? ಅದ್ರಲ್ಲಿ ಫೋನಲ್ಲಿ ಪರ್ಫ್ಯೂಮ್ ತಗೊಳ್ಳಲ್ಲ. ಈ ಕಡೆ ಹೇಳಿ ಕಳಿಸ್ಬಿಡ್ತೀನಿ ಮಾಡಿ. ತುಂಬಾ 7ಗೆ ಮತ್ತೆ ಲಾಸ್ಟ್ ತಂಗಿಗೆ ಮತ್ತೆ ಸೆಕೆಂಡ್ ತಂಗಿಗೆ ಇಬ್ರು ಗಿಫ್ಟ್ ಕೊಡ್ತಾ ಇದೀನಿ. ಇಬ್ರಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಿಲ್ಲ. ನನಗಂತೂ ತುಂಬಾ ಖುಷಿ ಆಗುತ್ತೆ.
ಅವ್ಳ ಗಿಫ್ಟ್ ಅಂದ್ರೆ ಜಾಸ್ತಿ ಇಷ್ಟ, ಜಾಸ್ತಿ ಏನಾದ್ರು ವಸ್ತುಗಳಂದ್ರೆ ವಾಪಸ್ ತುಂಬಾ ಮಾಡು. ಅಷ್ಟ ಹಿಡ್ಕೊಂಡ್ರೆ ನನಗೆ ಕೊಡು. ಬೇಡ, ಹಿಡ್ಕೊಂಡು ನೀಟಾಗಿ, ನಾನು ಬೇಕದು. ತೋರ್ಸು, ಏನ್ ಗಿಫ್ಟ್ ಅಂತ. ಎಮ್ಕೆ ವಾಚ್ ಕೊಟ್ಟಿದ್ದಾರೆ. ನನ್ನ ಕೈಗಿಂತ ವಾಚ್ ದಪ್ಪ ಇದೆ. ಮೈಕಲ್ ಕೋರ್ಸ್ ಕೊಟ್ಟಿದ್ದಾರೆ. ಖುಷಿ ಆಯ್ತಾ? ನಂಗೆ ಮತ್ತೆ ಮೇಡಮ್ ಅದ ಕೈ ಕಟ್ಕೋತಿರೋ ಕತ್ತು ಕಟ್ಕೋತಿರೋ? ಸರ್ ನೋಡ್ಬೇಕು ಸರ್, ಇದನ್ನ ಇವಾಗ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅವಳ ಕುತ್ತಿಗೆ ಸರ್ ಚೋಕರ್ ತರನಾದ್ರೂ ಯೂಸ್ ಮಾಡ್ತೀನಿ. ನಮ್ಮ ಸಿಸ್ಟರ್ ಪ್ರೀತಿಯಿಂದ ತಂದ್ಕೊಟ್ಟಿದ್ದಾರೆ. ಒಟ್ನಲ್ಲಿ ಯೂಸ್ ಆಗ್ಬೇಕಾದ್ರೆ ಕತ್ತಿಗೆ ಕಾಲಿಗೆ ಯಾವ್ದು ಬಾಕ್ಸ್ ಇದೊಂದು ಸಿದ್ಧವಾಯ್ತು ಅಂತ ಅದ್ ಕೊಟ್ಟವ್ರೆ. ಖುಷಿ ಆಯ್ತು ಏನೋ ಗೊತ್ತಿಲ್ಲ. ರಿಯಾಕ್ಷನ್ ಕೊಡು. ಖುಷಿ ಆಯ್ತಾ? ನಂಗೆ ಇಷ್ಟ ಅಂತ ಹೇಳಿದ್ರೆ ಯಾವಾಗ ಗಿಫ್ಟ್ ಆಯ್ತು, ಹಾಕೊಳ್ಳೋ. ಹೆಂಗ್ ಕಾಣುತ್ತೆ? ವಿಜಯಶಾಂತಿ ಲೇಡಿ ಅಮಿತಾಬ್ ವಿಜಯಶಾಂತಿ ಕಣ್ಣು ನೋಡ್ದಂಗೆ ಆಯ್ತದಲ್ಲಪ್ಪ. ನೀನ್ ತೋರ್ಸು. ಒಂದು ನಯನತಾರ, ಒಂದು ಯಾರು ಲೇಡಿ ಸೂಪರ್ ಸ್ಟಾರ್. ಬಟ್ ಇವ್ಳಿಗೆ ಅವಶ್ಯಕತೆ ಇತ್ತು, ಕೇಳ್ತಾ ಇಲ್ಲ ಅವತ್ತಿಂದ ಇದು ತಗೋಬೇಕು ಅಂತ. ಸೊ ಹಾಗಾಗಿ ಇವ್ಳಿಗೆ ಇದನ್ನ ತಗೊಂಡ್ಬಂದ್ಕೊಟ್ಟೆ. ಇನ್ನು ಇವಳ ಹತ್ರ ಜಾಸ್ತಿ ದೊಡ್ಡ ಡಯಲ್ ಇರೋ ವಾಚ್ ಇವಳ ಹತ್ರ ಇರಲಿಲ್ಲ, ಹಾಗಾಗಿ ಇವಳಿಗೆ ಇದು ತಗೊಂಡ್ಬಂದೆ. ವಾಚ್ ಕಲೆಕ್ಷನ್ ಇರೋ ಹತ್ರ ಜಾಸ್ತಿ ಐತೆ. ಜಾಸ್ತಿ ಇರೋದು. ಹೌದಾ? ಇವಳದೊಂದ್ಸಲ ವಾಚ್ ಕಲೆಕ್ಷನ್ ವಿಡಿಯೋ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ಚೆನ್ನಾಗಿದೆ ಅಂತ ಅನಿಸ್ತಿದ್ದು. ಸೊ ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳ್ರೆ. ಇಮೋಷನಲ್ ಆಗಿ ಥ್ಯಾಂಕ್ ಯು. ಒಂದು ಅಪ್ಪಗೆ ಬರಲೇ ಇಲ್ವಲ್ಲ ಅಕ್ಕನಿಗೆ ನಿಮ್ಮ ಕಡೆಯಿಂದ? ತುಂಬಾ ಕಷ್ಟಪಟ್ಟು ಬೆಂಗಳೂರಿಗೆ ಹೋಗಿರೋದ್ರೆ ಇದಕ್ಕೋಸ್ಕರನೇ ಹೋಗಿದ್ಯಾ ಅಂತ ಗೊತ್ತಿರ್ಲಿಲ್ಲ. ಹೋಗಿ ಬೆಂಗಳೂರಿಗೆ ಹೋಗಿ ತಗೋ ಬಂದಿದ್ದಾರೆ ನಮಗೋಸ್ಕರ. ತುಂಬ ಹೃದಯದ ಧನ್ಯವಾದಗಳು. ಇದೇ ತರ ಕೊಡ್ತಾ ಇರಿ ಡೈಲಿ, ವೀಕ್ಲಿ ಕೊಡ್ತಾ ಇರಿ. ನೋಡಿ ನಾವೆಲ್ಲ ಇಲ್ಲಿ ಗಿಫ್ಟ್ ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಬಿಸಿ ಇದೆ, ಅವ್ರಿಬ್ರು ತಿನ್ನಿದ್ರೆ ಬಿಸಿ ಆಗ್ಬಿಟ್ಟವ್ರೆ. ಬಾಯ್ ಬಾಯ್. ಕೊಡು. ತಗೊಳ್ಳೆ, ನನ್ನ ಹ್ಯಾಪಿ ಬರ್ಡೇ ಕಣೆ, ವಿಶ್ ಮಾಡೆ. ಅವಳ ಹೆಸರು ಚಿಂಟು ಅಂತ. ಅವಳ ಹೆಸರು ಲಕ್ಷ್ಮಿ. ಹ್ಯಾಪಿ ಬರ್ಡೇ ಕಣೆ, ವಿಶ್ ಮಾಡೆ. ಅವೆರಡು ಸ್ವಲ್ಪ ಅಮ್ಮ ಉಲ್ಟಾ ಪಲ್ಟಾ ಹೇಳ್ಬಿಟ್ಟೆ. ಅದು ಕೊಟ್ಟೆ 4 ಸ್ವಲ್ಪ ತಿನ್ಸ್ಬಾರ್ದು, ಜಾಸ್ತಿ ಹೋಗ್ತೀನಿ. ಖುಷಿ ಆಯ್ತಾ ತೋಟದಲ್ಲಿ ಬಂದು ಕೇಕ್ ಕಟ್ ಮಾಡಿಸಿದ್ಕೆ? ಎಕ್ಸ್ಪೆಕ್ಟ್ ಮಾಡಿದ್ದ ಹಿಂಗೆ ಕೇಕ್ ಕಟ್ ಮಾಡಿಸ್ತಾರೆ ಅಂತ? ಕೇಕ್ ಕಟ್ ಮಾಡಿಸ್ತೀರಾ ಅಂತಾನೆ ಎಲ್ಲ ಕಟ್ ಮಾಡಿಸಾಯ್ತು. ಈಗ ಮನೆಗೆ ಹೋಗ್ಬೇಕು. ತಿಂಡಿ ತಿಂದಿಲ್ಲ, ಏನು ತಿಂಡಿ ತಿನ್ಬೇಕು. ಮಟ್ಟ ಸಸಿ ಮತ್ತೆ ತೆಂಗಿನ ಸಸಿ ಎಲ್ಲ ತಂದಿಟ್ಟಿದಾರಂತ ನಮ್ಮ ಅಪ್ಪಾಜಿ. ನೆಡಕ್ಕೆ ಮತ್ತೆ ಬರಬೇಕು ಇಲ್ಲಿಗೆ ತೋಟದ ಹತ್ರಕ್ಕೆ. ಸೊ ಬಂದಾಗ ಮತ್ತೆ ವ್ಲಾಗ್ನ ಏನು ಹೆಸರು ಹೇಳ್ದು? ಯಾರು ಕಟ್ಟಿರೋದು? ಏ ಈ ಕಡೆ ಬಾ. ಹೇಳಮ್ಮ. ದಾಸಿಗೌಡ್ರು ಯಾರು? ಹೊಸ ಮನೆ ಇದಾವ್ರು ಯಾರು ನಿಮ್ಗೆ ಗೊತ್ತಿಲ್ವಾ? ಯಾರು ಅವರು? ತಾತ? ಯಾರು ನಿಮ್ಮ ತಾತನಾ? ಅಲ್ಲ ನಡಿಯಪ್ಪ, ನಮ್ಮ ತಾತ ಬಂದ್ಬಿಟ್ಟೈತೆ. ಎಲ್ಲರಿಗೆ ಎಲ್ಲ ಮಾಡ್ಬೇಕಲ್ವಾ? ಹೇಳು. ಹಲಸನ್ನು, ಅವರೆಕಾಯಿ, ನೆಲ್ಲವರೆಕಾಯಿ ಹಾ ಅಷ್ಟ 3 ಹಾಕಿ ಮಾಡಿದ್ರೆ ಹಲಸಿನಕಾಯಿ, ಈ ಕಡೆಗೆ ನೆಲ್ಲವರೆಕಾಯಿ, ಸೂಪರ್ ಆಗಿರುತ್ತೆ. ಮಿಕ್ಸ್ ಕಾಳು. ಹಣ್ಣಾಗದೇ ಇರೋ ಹಲಸಿನಕಾಯಿಲಿ ಗೊಜ್ಜು ಮಾಡೋದು. ಫಸ್ಟ್ ನಾನು ಮಾಡ್ತಾ ಇತ್ತು ನಮ್ಮಮ್ಮ. ಈಗ ಸುಮಾರು ವರ್ಷ ಆಯ್ತು ತಿಂದು. ಗಿಲಿ ಹೇಳ್ತದಲ್ಲ ಹಂಗೆ. ಪಿಂಪಲ್ ನೋಡಿ ಯಾವ ಏನ್ ಮಾಡ್ತಿದ್ದೀರ ಚರು? ಜಾರ್ಬಿಟ್ಟಿ
ಬರ್ತ್ಡೇ ಆಗಿರೋದ್ರಿಂದ ಊರಿಗೆ ಬಂದಿದ್ವಿ. ಇನ್ನು ಗ್ರೂಪ್ ಪ್ರವೇಶ ಐತೆ ನಮ್ಮ ಅಮ್ಮನ ಮನೆಯಲ್ಲಿ. ಸೊ ಪೇಂಟ್ ಕೆಲಸಕ್ಕೆಲ್ಲ ಒಪ್ಸಿದ್ರು. ಪೇಂಟ್ ಎಲ್ಲ ಕಂಪ್ಲೀಟಾಗಿ ಮುಗಿದಿದೆ. ಒಂದು 20% ಇರಬೇಕಷ್ಟೇ. ಯಾವ್ಯಾವ ಕಲರು ಎಲ್ಲೆಲ್ಲಿ ಹೊಡೆದಿದ್ದಾರೆ ಅಂತ ಆಗಿ ನೋಡಿಕೊಂಡು ಇನ್ನು ಕೆಲಸ ಎಲ್ಲ ಎಲ್ಲಿವರೆಗೂ ಬಂದೈತೆ ಅಂತ ಅಂದ್ಕೊಂಡು ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ತುಂಬ ಚೆನ್ನಾಗಿ ಬಂದೈತೆ ಕಲರ್ ಕಾಂಬಿನೇಷನ್. ಇದು ನನ್ನ ತಮ್ಮನ ಬೆಡ್ರೂಮ್. ಇದು ಅವ್ನಿಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಮಾಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಹಾಗೆ ಒಂದು ಸಲ ತೋರಿಸ್ತೀನಿ. ಇದು ಮನೆ ಕಂಪ್ಲೀಟ್ ಆದಮೇಲೆ ಇದ್ರದ್ದು ಹೋಮ್ ಟೂರ್ ಮಾಡ್ತೀನಿ. ಕಂಪ್ಲೀಟ್ ಆಗೋವರೆಗೂ ಮಾಡಲ್ಲ. ಇದು ನನ್ನ ತಮ್ಮನ ಬೆಡ್ರೂಮ್. ಇದಾದಮೇಲೆ ನೆಕ್ಸ್ಟು ಹಾಗೆ ಹೋಗಿ ತೋರಿಸ್ಕೊಂಡು ಹೋಗ್ತೀನಿ. ಸಿಕ್ಕಾಪಟ್ಟೆ ಗಲೀಜೈತೆ. ಒಂದು ರೌಂಡ್ ತೋರಿಸೋಣ ಕೆಳಗಡೆ. ಸಿಕ್ಕಾಪಟ್ಟೆ ಧೂಳು, ವಿಪರೀತ ಧೂಳು ಗಲೀಜೈತೆ. ಅದು ಯಾವಾಗ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ ಮಮ್ಮ ಅಂದರು. ಇನ್ನು ಇದು ಬಂದು ಇನ್ನೊಂದು ಸಿಸ್ಟರ್ದು ರೂಮ್. ಇದು ಆ್ಯಕ್ಚುಲಿ ಈ ಮನೆಗೆ 3 ಬೆಡ್ರೂಮ್ ಇರೋದು. ಕಂಪ್ಲೀಟ್ ಈ ಬೆಡ್ರೂಮ್ದು ವರ್ಕೆಲ್ಲ ಮುಗ್ದೈತೆ ಆಲ್ರೆಡಿ. ಇದು ಮುಗಿಸಿದ್ದಾರೆ. ಇನ್ನು ಸ್ವಲ್ಪ ಇಲ್ಲೆಲ್ಲ ಮತ್ತೆ ಧೂಳೆಲ್ಲ ಜಾಸ್ತಿ ಐತೆ. ಇದು ಡೂಪ್ಲೆಕ್ಸ್ ಮನೆ. ಇದು ಇನ್ನು ದೇವ್ರ ಮನೆಯೂ ಕೆಲಸ ಮುಗ್ದೈತೆ. ಇನ್ನು ಸ್ವಲ್ಪ ಇದೊಂದು ಸ್ವಲ್ಪ ಕೆಲಸ ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಇನ್ನು ಮೇಲ್ಗಡೆ 2 ರೂಮು, ಕೆಳಗಡೆ 1 ರೂಮ್ ಮಾಡಿದ್ದಾರೆ. ದೊಡ್ಡವರೆಲ್ಲ ಒಂದು ಗಾದೆ ಕಟ್ಟಿದ್ದಾರೆ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಸುಮ್ಮನೆ ಅಲ್ಲ, ಒಂದು ಮನೆ ಕಟ್ಟೋದಾಗಲಿ ಮದುವೆ ಮಾಡೋದಾಗಲಿ ಸಿಕ್ಕಾಬಟ್ಟೆ ಕಷ್ಟ ಐತೆ. ಇನ್ನು ಕೆಳಗಡೆ ಬಂದರೆ ಗ್ರೌಂಡ್ ಫ್ಲೋರಲ್ಲಿ ಇದೆಯಲ್ವಾ, ಸೊ ಯಾರ್ದು ಪೂರೈಸುವೆ ಗೆಳತಿ. ಹಾಲು ಕರಿಲ್ಲ ಮಮ್ಮಿ? ಹಾಲು ಕರಿಲ್ಲ? ಎಷ್ಟು ಲೀಟ್ರ್ ಹಾಲು ಕರಿತೀರಾ ಡೈಲಿ? ಮಮ್ಮಿ ಕೇಳಿ. ಮಮ್ಮಿ ಎಷ್ಟು ಲೀಟ್ರ್ ಹಾಲು ಕರಿತೀಯಾ? 40-35. ಯಾಕೆ ನೀವು ಹಸಿಗೆ ಮೈ ತೊಳ್ದಿಲ್ವಲ್ಲ? ನೆನ್ನೆ ಹುಟ್ಟಿದ್ದ? ಯಾವುದನ್ನ ನೋಡೋದು ಪಾಪ. ಅದು ಕರುನ ಮುದ್ದು ಮಾಡೋಕ್ಕೆ ಹೇಳ್ಕೊತೈತೆ ಅಲ್ವೇ ಶರು? ತುಂಬ ವರ್ಷ ಆಯಿತು ಹಾಲು ಕರೆದು. ದಿನ ಬರ್ತಿರಲ್ಲವ, ವೀಕ್ಲಿ ಕರೀರಿ ಬಂದು. ನಾನು ಇದೆಲ್ಲ ಮಾಡ್ದಿರೋ ಕೆಲಸನಾ, ಅದಕ್ಕೆ ಬಂದಾಗೆಲ್ಲ ಮಾಡಿ ಅಂತ ಕೇಳ್ತಾ ಇದೀವಲ್ಲ. ಎಲ್ಲರೂ ಹಳ್ಳಿ ಜೀವನ, ಎಲ್ಲರೂ ಹಳ್ಳಿ ಜೀವನ. ರೂಢಿ ಮಾಡಲ್ಲ, ಬೆಟ್ಟಾಕ ಕರೆದು ರೂಢಿ ಮಾಡಲಿಲ್ಲ. ಎಲ್ಲರೂ ಹಳ್ಳಿ ಜೀವನ ತುಂಬ ಈಸಿ ಅಂತ ಅಂದ್ಕೊಂಡಿರ್ತಾರೆ. ಎಲ್ಲ ಹಳ್ಳಿಗೆ ಬಿಡ್ತಾರೆ. ಅಂದ್ಕೊಂಡಷ್ಟು ಈಸಿ ಅಲ್ಲ, ಹಾಗಂತ ಅಂದ್ಕೊಂಡಷ್ಟು ಕಷ್ಟನೂ ಅಲ್ಲ. ಮೇಡಮ್ ನೀವ್ಯಾಕೆ ಯಾವುದು ಡಿಪಾರ್ಟ್ಮೆಂಟಿಗೆ ಬರಲ್ವಲ್ಲ? ನಮ್ಗೆ ಇಷ್ಟ ಇಲ್ಲ. ನಾವೆಲ್ಲ ಫಸ್ಟು ನಾಟಿ ಹಸುದಲ್ಲಿ ಹಾಲು ಕರಿತಿದ್ರಲ್ಲ, ಅವಾಗೆಲ್ಲ ಏನು ಟೈಮ್ ತಗೋತಿರ್ಲಿಲ್ಲ. ಹಿಂಗೆ ಕರೆದ ತಕ್ಷಣ ಫಸ್ಟು ಕುಡಿದ್ಬಿಟ್ಟೆ ಆಮೇಲೆ ಹಾಕ್ತಿದ್ವಿ. ಸೀಮೆ ಹಸು ಅಲ್ವಾ, ಇನ್ನೂ ಟ್ರೈ ಮಾಡಲಿಲ್ಲ. ಕುಡಿಯೋಣ ತೇಜು? ಚೆನ್ನಾಗಿರುತ್ತಾ? ಸೂಪರ್. ಫಸ್ಟು ನಾಟಿ ಹಸುದಲ್ಲಿ ಹಾಲು ಕುಡಿತಿದ್ವಿ, ಸೀಮೆ ಹಸಿನ ಹಾಲು.
ಫಸ್ಟ್ ಕರುನೇ ಇದು. ಚೆನ್ನಾಗಿ ಮಾತಾಡ್ತೀರಾ? ನಮ್ಮ ಸುಬ್ಬಿ ಮಗಳು ಹಾಂ, ಒಳ್ಳೆ ಪ್ರೀತಿಯಿಂದ ಸಾಕಿದ್ದೀವಿ. ಫಸ್ಟ್ ಕರ ಆಗ್ತಾಗ್ಲೇ ಬಾವ ಗೊತ್ತದ. ಏನ್ ತೇಜ? ನನ್ ಮಚ್ಚಿ ನಿಂತ್ಕೊಳ್ಳೆ ಮಚ್ಚಿ. ಸುಮ್ಮನೆ ರಾಜೆ ಅಲ್ಲೇ ಒಳ್ಳೆ